Hello dear students, welcome back to the Lay Commerce classes. In today class we are going to discuss about second unit economic environment. ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಸೆಕೆಂಡ್ ಯೂನಿಟ್ ಎಕನಾಮಿಕ್ ಎನ್ವಿರಾನ್ಮೆಂಟನ್ನು ಕಲಿಯೋಣ. ಓಕೆ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅನ್ನೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಎಕನಾಮಿಕ್ ಅಂದರೆ ಏನು, ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಕಲಿಯುತ್ತೆ. ಈ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅನ್ನೋ ಪದ ಎರಡು ಪದಗಳಿಂದ ಕೂಡಿದೆ. ದ ಟರ್ಮ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಈಸ್ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್, ಎಕನಾಮಿಕ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ನಾವೇನು ಮಾಡೋಣ, ಮೊದಲಿಗೆ ಎಕನಾಮಿಕ್ ಅಂದರೆ ಏನು ಅಂತ ನೋಡೋಣ. ಎಕನಾಮಿಕ್ ಮೀನ್ಸ್ ಪರ್ಟೇನಿಂಗ್ ಟು ದಿ ಪ್ರೊಡಕ್ಷನ್ ಆ್ಯಂಡ್ ಯೂಸ್ ಆಫ್ ಇನ್ಕಮ್. ಎಕನಾಮಿಕ್ ಅಂದರೆ ಏನು, ಪರ್ಟೇನಿಂಗ್ ಟು ದಿ ಪ್ರೊಡಕ್ಷನ್ ಆ್ಯಂಡ್ ಯೂಸ್ ಆಫ್ ಇನ್ಕಮ್. ಪ್ರೊಡಕ್ಷನನ್ನು ಮಾಡೋದು ಮತ್ತು ಇನ್ಕಮನ್ನು ಅರ್ನ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿಗೆ ನಾವೆಂತ ಕರಿತೀವಿ, ಎಕನಾಮಿಕ್ ಅಂತ ಕರಿತೀವಿ. ಮೇನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವಾಗುತ್ತೆ ನಮ್ಮದಲ್ಲಿ, ಮನಿ ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್. ಏನಂತ ಹೇಳ್ಬೋದು ನಾವಿಲ್ಲಿ, ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಪ್ರಮುಖವಾಗಿ ಮನಿ ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್, ಹಣವನ್ನು ಅರ್ನ್ ಮಾಡೋದು ಮತ್ತು ಸ್ಪೆಂಡ್ ಮಾಡೋದಕ್ಕೆ ನಾವೆಂತ ಹೇಳ್ಬೋದು, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು. ಎಕನಾಮಿಕ್ ಅಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಅದರಿಂದ ಇನ್ಕಮ್ಸನ್ನು ಅರ್ನ್ ಮಾಡೋದಾಗಿರ್ಬೋದು. ಇದಕ್ಕೆ ನಾವೆಂತ ಕರಿತೀವಿ, ಎಕನಾಮಿಕ್ ಅಂತ ಕರಿತೀವಿ. ಎಕನಾಮಿಕ್ ಅಂದರೆ ಏನು ಅಂತ ಅರ್ಥ ಆಯಿತು. ಈಗ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಎನ್ವಿರಾನ್ಮೆಂಟ್ ಮೀನ್ಸ್ ಸರ್ಕಮ್ಸ್ಟಾನ್ಸಸ್, ಇನ್ಫ್ಲೂಯೆನ್ಸಸ್, ಎಕನಾಮಿಕ್, ನ್ಯಾಚುರಲ್, ಪೊಲಿಟಿಕಲ್, ರೆಗ್ಯುಲೇಟರಿ ಆ್ಯಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್ that affect the survival, operations and growth of an organization is called environment. Environment ಅಂತಂದ್ರೆ ಏನು, ಸರ್ಕಮ್ಸ್ಟಾನ್ಸಸ್, ಸುತ್ತಮುತ್ತ ಇರತಕ್ಕಂಥ ಒಂದು ವಾತಾವರಣ ಅಂತ ಹೇಳ್ಬೋದು. ಆ್ಯಂಡ್ ಇನ್ಫ್ಲೂಯೆನ್ಸಸ್, ಅದರ ಪ್ರಭಾವ. ಆ್ಯಂಡ್ ಎಕನಾಮಿಕ್, ನ್ಯಾಚುರಲ್, ಪೊಲಿಟಿಕಲ್, ಅದು ಆರ್ಥಿಕ ಆಗಿರ್ಬೋದು ಅಥವಾ ನೈಸರ್ಗಿಕ ಆಗಿರ್ಬೋದು ಅಥವಾ ರಾಜಕೀಯ ಒಂದು ವಾತಾವರಣ ಆಗಿರ್ಬೋದು. ರೆಗ್ಯುಲೇಟರಿ ಆ್ಯಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್, ಈ ರೀತಿಯಾಗಿ ಕೆಲವೊಂದು ತಾಂತ್ರಿಕ ಫ್ಯಾಕ್ಟರ್ಸ್ಗಳು ಕೂಡ ಆರ್ಥಿಕ, ನೈಸರ್ಗಿಕ, ರಾಜಕೀಯ ಹಾಗೂ ತಾಂತ್ರಿಕ ಕೆಲವೊಂದು ಅಂಶಗಳು, ಫ್ಯಾಕ್ಟರ್ಸ್ ದ್ಯಾಟ್ ಎಫೆಕ್ಟ್ ದಿ ಸರ್ವೈವಲ್. ಇದೇನು ಮಾಡುತ್ತೆ, ಒಂದು ಕಂಪ್ನಿ ಅಥವಾ ಒಂದು ಉದ್ದಿಮೆಯ ಸರ್ವೈವಲ್ ಅಂದರೆ ಅದರ ಒಂದು ಆಯುಷ್ಯವನ್ನು ಲೆಕ್ಕ ಹಾಕುತ್ತೆ. ಸರ್ವೈವಲ್, ಆಪರೇಷನ್ಸ್ ಆ್ಯಂಡ್ ಗ್ರೋತ್ ಆಫ್ ಎನ್ ಆರ್ಗನೈಜೇಷನ್, ಅದರ ಬಾಳಿಕೆ ಆಗಿರ್ಬೋದು ಅಥವಾ ಅದರ ಕರ್ತವ್ಯಗಳು ಮತ್ತು ಅದರ ಬೆಳವಣಿಗೆಯ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೆಂತ ಕರಿತೀವಿ, ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಎಕನಾಮಿಕ್ ಅಂದರೆ ಏನು ಅಂತ ಅರ್ಥ ಆಯಿತು, ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಅರ್ಥ ಆಯಿತು. ಈಗ ನಾವೇನು ಮಾಡೋಣ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಲಾಸ್ಟ್ ಯೂನಿಟಲ್ಲಿ ಫಸ್ಟ್ ಯೂನಿಟಲ್ಲಿ ನಾವೇನು ಕಲ್ತ್ವಿ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಅಂದರೆ ಬಿಸ್ನೆಸ್ಸನ್ನು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದನ್ನು ನೋಡಿದ್ದೀವಿ. ಅದರಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಫ್ಯಾಕ್ಟರ್ಸನ್ನು ಸ್ಟಡಿ ಮಾಡಿದ್ದೀವಿ. ಆ ಮ್ಯಾಕ್ರೋ ಫ್ಯಾಕ್ಟರ್ಸಲ್ಲಿ ಎರಡು ರೀತಿಯಾಗಿ ನಾವು ಅದನ್ನು ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೆಕೆಂಡ್ ಒನ್ ನಾನ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಓಕೆ, ಈ ರೀತಿಯಾಗಿ ನಾವು ಎನ್ವಿರಾನ್ಮೆಂಟನ್ನು ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಇವತ್ತಿಗೆ ನಾವೇನು ಕಲಿಯೋಣ, ಇದರಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ಕಲಿಯೋಣ. ಓಕೆ, business is an economic institution performing economic activity of creating and distributing goods and services desired by the society. ಇಲ್ಲಿ ಏನಾಗಿದೆ, ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆ ಆಗಿದೆ. ಇಟ್ ಇಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇಟ್ ಪರ್ಫಾರ್ಮ್ಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಲೈಕ್ ಪ್ರೊಡಕ್ಷನ್ ಆಫ್ ಗೂಡ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಡಿಸೈರ್ಡ್ ಕಸ್ಟಮರ್ಸ್. ಇಲ್ಲಿ ಏನಾಗಿದೆ, ಬಿಸ್ನೆಸ್ ಏನು ಮಾಡುತ್ತೆ, ಆರ್ಥಿಕ ಒಂದು ಚಟುವಟಿಕೆ ಆಗಿದ್ದು ಸರಕುಗಳನ್ನು ಉತ್ಪಾದನೆ ಮಾಡೋದಾಗಿರಲಿ, ಅವುಗಳನ್ನು ಬಳಕೆದಾರರಿಗೆ, ಕನ್ಸ್ಯೂಮರ್ಸ್ಗೆ ಸಪ್ಲೈ ಮಾಡೋ ಮುಖಾಂತರ ಇನ್ಕಮ್ಸನ್ನು ಅರ್ನ್ ಮಾಡೋದಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ನಾವೀಗೇನು ಮಾಡೋಣ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ದೋಸ್ ಎಕನಾಮಿಕ್ ಫ್ಯಾಕ್ಟರ್ಸ್ ವಿಚ್ ಹ್ಯಾವ್ ದೇರ್ ಅಫೆಕ್ಟ್ಸ್ ಆನ್ ವರ್ಕಿಂಗ್ ಆಫ್ ದಿ ಬಿಸ್ನೆಸ್ ಈಸ್ ನೋನ್ ಆ್ಯಸ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಅಂತೇನು, ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಾದ್ರೆ ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳಿಗೆ ನಾವೇನಂತ ಕರಿತೀವಿ, ಎಕನಾಮಿಕ್ ಎನ್ವಿರಾನ್ಮೆಂಟ್, ಆರ್ಥಿಕ ವಾತಾವರಣ ಅಂತ ಕರಿತೀವಿ. ಓಕೆ, ಇಟ್ ಇನ್ಕ್ಲೂಡ್ಸ್ ಸಿಸ್ಟಮ್, ಪಾಲಿಸೀಸ್
and nature of an economic trade cycle. Economic resources, level in income, distribution of income and wealth, etc. ಇಟ್ ಇನ್ಕ್ಲೂಡ್ಸ್ ಈ ಒಂದು ಎಕನಾಮಿಕ್ ಎನ್ವೈರ್ಮೆಂಟ್ ಏನನ್ನು ಒಳಗೊಂಡಿದೆ, ಸಿಸ್ಟಮ್ಸ್, ಕೆಲವೊಂದು ಸಿಸ್ಟಮ್ಗಳನ್ನು, ಅದೇ ರೀತಿಯಾಗಿ ಕೆಲವೊಂದು ಪಾಲಿಸಿ ಮತ್ತು ಕೆಲವೊಂದು ಟ್ರೇಡ್ ಸೈಕಲ್ಗಳನ್ನ, ವ್ಯಾಪಾರದ ಒಂದು ಸೈಕಲ್ ಅಂತ ನಾವು ಹೇಳ್ಬೋದು. ಪ್ರೊಡ್ಯೂಸರ್ ಟು ಮಿಡಲ್ ಮೆನ್, ಹೋಲ್ಸೇಲರ್, ರಿಟೇಲರ್, ಮ್ಯಾನುಫ್ಯಾಕ್ಚರ್, ರೀತಿ ಏನು ಸೈಕಲ್ ಇದೆಯಲ್ಲ ಆ ಟ್ರೇಡ್ ಸೈಕಲನ್ನು ಕೂಡ ಎಕನಾಮಿಕ್ ಎನ್ವೈರ್ಮೆಂಟ್ ಒಳಗೊಂಡಿದೆ. ಅದೇ ರೀತಿಯಾಗಿ ಎಕನಾಮಿಕ್ ರಿಸೋರ್ಸಸ್ ಲೆವೆಲ್ ಇನ್ ಇನ್ಕಮ್, ಎಕನಾಮಿಕ್ ರಿಸೋರ್ಸಸ್ ಯಾವ ರೀತಿಯಾಗಿ ಇನ್ಕಮನ್ನು ತಂದು ಕೊಡುತ್ತೆ, ಯಾವ ಒಂದು ರಿಸೋರ್ಸಸ್ ಏನು ಬೆಲೆಯನ್ನು ಹೊಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್, ಬಂದಂಥ ಆದಾಯ ಮತ್ತು ಸಂಪತ್ತನ್ನು ಹಂಚಿಕೆ ಮಾಡೋದ್ರಲ್ಲೂ ಕೂಡ ಈ ಎಕನಾಮಿಕ್ ಎನ್ವೈರ್ಮೆಂಟ್ ಕಾರ್ಯವನ್ನು ಮಾಡುತ್ತೆ ಅಂತ ನಾವು ಹೇಳಬಹುದು. The economic environment represents the economic conditions in the country where the international organization operates. The economic environment represents, ಇದು ಏನನ್ನು ತೋರಿಸುತ್ತೆ, ದ ಎಕನಾಮಿಕ್ ಕಂಡೀಷನ್, ಒಂದು ಆರ್ಥಿಕ ಕಂಡೀಷನ್ನ ತೋರಿಸುತ್ತೆ. ಇನ್ ದಿ ಕಂಟ್ರಿ, ಒಂದು ದೇಶದಲ್ಲಿ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಪ್ರೇಟ್ಸ್, ಅಂತಾರಾಷ್ಟ್ರೀಯ ಕಂಪ್ನಿಗಳು ಕೂಡ ಆಪ್ರೇಟ್ ಮಾಡ್ತಾ ಇರ್ತವೆ. ಸೊ ಅದನ್ನು ಕೂಡ ಇದು ತೋರಿಸುತ್ತೆ. ಎಕನಾಮಿಕ್ ಕಂಡೀಷನ್ಸ್ ಇನ್ ದ ಕಂಟ್ರಿ ವೇರ್ ದ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಪ್ರೇಟ್, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಗಳು ಏನೊಂದು ಚಟುವಟಿಕೆಯನ್ನು ಮಾಡ್ತಾ ಇರ್ತವೆ, ಏನು ಆಪ್ರೇಟ್ ಮಾಡ್ತಾ ಇದೆಯಲ್ಲ ಅದರ ಬಗ್ಗೆ ನಮಗೆ ಈ ಎಕನಾಮಿಕ್ ಎನ್ವೈರ್ಮೆಂಟ್ ಹೇಳಿಕೊಡುತ್ತೆ. ಓಕೆ, ನೆಕ್ಸ್ಟ್, ಎಕನಾಮಿಕ್ ಎನ್ವೈರ್ಮೆಂಟ್ ರೆಫರ್ಸ್ ಟು ದಿ aggregate of the nature of economic system. It is an aggregate of the country. ಇದೇನಾಗಿದೆ, ನೇಚರ್ ಆಫ್ ಎಕನಾಮಿಕ್ ಸಿಸ್ಟಮ್ ಆಫ್ ದ ಕಂಟ್ರಿ, ಇದೊಂದು ಅಗ್ರಿಗೇಟ್ ಆಗಿದೆ. ಯಾವುದ್ರ ಅಗ್ರಿಗೇಟು, ನೇಚರ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಒಂದು ಆರ್ಥಿಕ ಸಿಸ್ಟಮ್ದು ಗುಣಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಆಫ್ ದ ಕಂಟ್ರಿ ಅಂದರೆ ಒಂದು ದೇಶದ ಒಂದು ಆರ್ಥಿಕ ಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಬಿಸ್ನೆಸ್ ಸೈಕಲ್, ದ ಸೋಷಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಟ್ರಾ. ಇದೇನಾಗಿದೆ, ಎಕನಾಮಿಕ್ ಎನ್ವೈರ್ಮೆಂಟ್ ರೆಫರ್ಸ್ ಟು ದಿ ಅಗ್ರಿಗೇಟ್ ಆಫ್ ದಿ ನೇಚರ್ ಆಫ್ ಎಕನಾಮಿಕ್ ಸಿಸ್ಟಮ್ ಆಫ್ ದ ಕಂಟ್ರಿ, ಬಿಸ್ನೆಸ್ ಸೈಕಲ್, ದ ಸೋಷಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಇದೊಂದು ಅಗ್ರಿಗೇಟ್ ಅಂದರೆ ಒಂದು ಅಗ್ರಿಗೇಟ್ ಆಗಿದೆ. ಯಾವುದ್ರದ್ದು, ನೇಚರ್ ಆಫ್ ಎಕನಾಮಿಕ್ ಸಿಸ್ಟಮ್, ಒಂದು ಆರ್ಥಿಕ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಒಂದು ಆರ್ಥಿಕ ಕಾರ್ಯದ ಗುಣಲಕ್ಷಣಗಳು ಕೂಡ ಹೊಂದಿದೆ. ಅದೇ ರೀತಿಯಾಗಿ ಒಂದು ದೇಶದ ಏನು ಬಿಸ್ನೆಸ್ ಸೈಕಲ್ ಇದೆಯಲ್ಲ ಅವುಗಳಿಗೆ ಪ್ರಭಾವ ಬೀರ್ತಕ್ಕಂಥ ಕೆಲವೊಂದು ಸಾಮಾಜಿಕ ಆರ್ಥಿಕ ಇನ್ಫ್ರಾಸ್ಟ್ರಕ್ಚರ್ಗಳನ್ನು, ಫೆಸಿಲಿಟಿಗಳನ್ನ ಕೂಡ ಒಳಗೊಂಡಿದೆ. ಓಕೆ, ನೆಕ್ಸ್ಟ್ ಒನ್, ಎಕನಾಮಿಕ್ ಎನ್ವೈರ್ಮೆಂಟ್ ಈಸ್ ವೆರಿ ಡೈನಾಮಿಕ್ ಆ್ಯಂಡ್ ಕಾಂಪ್ಲೆಕ್ಸ್ ಇನ್ ನೇಚರ್. ಇದೇನಾಗಿದೆ, ಎಕನಾಮಿಕ್ ಎನ್ವೈರ್ಮೆಂಟ್ ಡೈನಾಮಿಕ್ ಆಗಿದೆ, ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಕಾಂಪ್ಲೆಕ್ಸ್ ಇನ್ ನೇಚರ್, ಅರ್ಥ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಕಷ್ಟಕರ ಅಂತ ನಾವು ಹೇಳ್ಬೋದು. ಇಟ್ ಡಸ್ ನಾಟ್ ರಿಮೇನ್ ದಿ ಸೇಮ್, ಇದು ಯಾವತ್ತೂ ಒಂದೇ ರೀತಿಯಾಗಿರೋದಿಲ್ಲ. ಆ್ಯಸ್ ಪರ್ ದಿ ಮಾರ್ಕೆಟಿಂಗ್ ಕಂಡೀಷನ್ ಚೇಂಜ್ ಆಗ್ತಾ ಹೋಗ್ತದೆ. ಇದರ ಮೇಲೆ ಪೊಲಿಟಿಕಲ್ ಆಗಿರ್ಬೋದು, ಸೋಷಿಯಲಾಜಿಕಲ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ಅಂಶಗಳು ಪ್ರಭಾವ ಬೀರುತ್ತೆ. ಸೊ ಆ ಪ್ರಭಾವದ ಆಧಾರದ ಮೇಲೆ ಇದು ದಿನದಿಂದ ದಿನಕ್ಕೆ, ಗಂಟೆಯಿಂದ ಗಂಟೆಗೆ, ಕ್ಷಣದಿಂದ ಕ್ಷಣಕ್ಕೆ ಚೇಂಜ್ ಕೂಡ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್ ವಿಚ್ ದ ಚೇಂಜಸ್ ಇನ್ ಎಕನಾಮಿ. ಒಂದು ಆರ್ಥಿಕತೆಯಲ್ಲಿ ಆಗ್ತಕ್ಕಂಥ ಚೇಂಜಸ್ ಆಧಾರದ ಮೇಲೆ ಇದು ಕೂಡ ಚೇಂಜ್ ಆಗುತ್ತೆ. ಲೈಕ್ ಇನ್ ಗೌರ್ಮೆಂಟ್ ಪಾಲಿಸೀಸ್, ಪೊಲಿಟಿಕಲ್ ಸಿಚುವೇಶನ್ಸ್ ಎಕ್ಸೆಟ್ರಾ. ಯಾವ ರೀತಿ ಅಂದರೆ ಒಂದು ಗೌರ್ಮೆಂಟ್ ಪಾಲಿಸೀಸ್ಗಳಲ್ಲಿ ಚೇಂಜ್ ಆದಾಗ, ಅದೇ ರೀತಿಯಾಗಿ ಒಂದು ರಾಜಕೀಯ ವಾತಾವರಣದಲ್ಲಿ ಕೂಡ ಏನಾದರೂ ಚೇಂಜಸ್ ಆದರೆ, ಇರ್ತಕ್ಕಂಥ ಗೌರ್ಮೆಂಟಿಗೆ ಬೇರೆ ಗೌರ್ಮೆಂಟ್ ಬಂದರೆ ಅವರು ಕೂಡ ಬೇರೆ ಬೇರೆ ರೂಲ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಅದರ ಆಧಾರದ ಮೇಲೆ ಕೂಡ, ಆ ಒಂದು ಆರ್ಥಿಕ ಕಂಡೀಷನ್ ಆಧಾರದ ಮೇಲೆ ಕೂಡ ಈ ಎಕನಾಮಿಕ್ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಎಕನಾಮಿಕ್ ಎನ್ವೈರ್ಮೆಂಟ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ. ಈಗ ನಾವೇನು ಮಾಡೋಣ, ಫೀಚರ್ಸ್ ಆಫ್ ಎಕನಾಮಿಕ್ ಎನ್ವೈರ್ಮೆಂಟ್ ಆರ್ ನೇಚರ್ ಆಫ್ ಎಕನಾಮಿಕ್ ಎನ್ವೈರ್ಮೆಂಟ್. ಈ ಎಕನಾಮಿಕ್ ಎನ್ವೈರ್ಮೆಂಟ್ ಏನೊಂದು ಗುಣಲಕ್ಷಣಗಳನ್ನ ಹೊಂದಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ದ ಎಕನಾಮಿಕ್ ಎನ್ವೈರ್ಮೆಂಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಅಂದರೆ ಏನಾಗುತ್ತೆ, ಒಂದು ಆರ್ಥಿಕ ವಾತಾವರಣ, ಎಕನಾಮಿಕ್ ಎನ್ವೈರ್ಮೆಂಟ್ ಇದೇನಾಗುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟಿಗಳ ಮೇಲೆ, ಆರ್ಥಿಕ ಚಟುವಟಿಕೆಗಳ ಮೇಲೆ ಡೈರೆಕ್ಟ್ ರಿಲೇಷನ್ಶಿಪ್ಪನ್ನು ಹೊಂದಿದೆ. ನಾವು ಮಾಡ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು, ಫಾರ್ ಎಕ್ಸಾಂಪಲ್
ಏನು ನಾವು ಡೈಲಿ ರುಟೀನ್ ಕೆಲಸ ಮಾಡ್ತೀವಲ್ಲ ಹಣಕ್ಕೋಸ್ಕರ, ಇವೆಲ್ಲ ಆರ್ಥಿಕ ಚಟುವಟಿಕೆಗಳು. ಸೊ ಇವುಗಳ ಆಧಾರದ ಮೇಲೂ ಕೂಡ ಎಕನಾಮಿಕ್ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ನಮ್ಮ ಇನ್ಕಮ್ ಜಾಸ್ತಿ ಆದರೆ ನಾವೇನು ಮಾಡ್ತೀವಿ? ಜಾಸ್ತಿ ಪರ್ಚೇಸ್ ಮತ್ತು ವಸ್ತುಗಳನ್ನ ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ಎನ್ವೈರ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ. ಜಾಸ್ತಿ ಪೇಮೆಂಟ್ ಬರೋದ್ರಿಂದ ಜಾಸ್ತಿ ವಸ್ತುಗಳನ್ನ ಕೂಡ ಖರೀದಿ ಮಾಡ್ತೀವಿ. ಸೊ ಎಕನಾಮಿಕ್ ಎನ್ವೈರ್ಮೆಂಟ್ ಎಕನಾಮಿಕ್ ಆ್ಯಕ್ಟಿವಿಟಿಗಳ ಮೇಲೆ ಡೈರೆಕ್ಟಾಗಿ ರಿಲೇಷನ್ಶಿಪ್ ಹೊಂದಿದೆ. ಅದೇ ರೀತಿಯಾಗಿ ಗೌರ್ಮೆಂಟಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳು ಕೂಡ ಇದರ ಮೇಲೆ ಪ್ರಭಾವ ಬೀರುತ್ತವೆ. ಸೆಕೆಂಡ್ ಒನ್, ಇಂಪ್ಯಾಕ್ಟ್ ಆಫ್ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್. Impact of non-economic factors. Some factors of non-economic like social, political, these are impact on the economic environment. ಇಲ್ಲಿ ಏನಾಗುತ್ತೆ, ಕೆಲವೊಂದು ಸಾಮಾಜಿಕ ಅಂಶಗಳಾಗಿರ್ಬೋದು, ರಾಜಕೀಯ ಅಂಶಗಳಾಗಿರ್ಬೋದು, ಕಲ್ಚರಲ್ ಅಂಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಎಕನಾಮಿಕ್ ಎನ್ವೈರನ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಸೋಷಿಯಲ್ ಫ್ಯಾಕ್ಟರ್ನ ತಗೊಂಡಾಗ ಜನರ ಒಂದು ಸಾಮಾಜಿಕ ನಡೆನುಡಿಗಳ ಆಧಾರದ ಮೇಲೆ, ಕಲ್ಚರ್ದ ಆಧಾರದ ಮೇಲೆ ಅವರು ತಮ್ಮ ಪ್ರೆಫರೆನ್ಸನ್ನು, ತಮ್ಮ ಟೇಸ್ಟನ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಆ ಒಂದು ಟೇಸ್ಟ್ ಮತ್ತು ಪ್ರೆಫರೆನ್ಸ್ಗೆ ತಕ್ಕಂತೆ ನಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೂಡ ಚೇಂಜ್ ಆಗುತ್ತೆ. ಅದೇ ರೀತಿಯಾಗಿ ಅದು ಆರ್ಥಿಕ ಎನ್ವಿರಾನ್ಮೆಂಟ್ ಕೂಡ ಬದಲಾಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಂಪ್ಯಾಕ್ಟ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಎಕನಾಮಿಕ್ ಎನ್ವಿರಾನ್ಮೆಂಟ್ ಏನಾಗಿದೆ? ಬೇಸಿಕ್ ಎನ್ವಿರಾನ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಎನ್ವಿರಾನ್ಮೆಂಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾವ ರೀತಿ? ನಮ್ಮಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಅಲ್ಲಿ ಬಳಸ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆರ್ಗನೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಯಾವ ರೀತಿ ಚೇಂಜಸ್ ಆಗುತ್ತಲ್ಲ ಅದರದ ಆಧಾರದ ಮೇಲೂ ಕೂಡ ನಮ್ಮದು ಎನ್ವಿರಾನ್ಮೆಂಟ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಯಾವ ರೀತಿ? ಇಫ್ ನಾವೇನಾದರೂ ಹೈಲಿ ಟೆಕ್ನಿಕಲ್ ಮಷಿನ್ಸ್ಗಳನ್ನ ಬಳಸ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಸಪ್ಲೈ ಜಾಸ್ತಿಯಾಗಿ ನಾವೇನು ಮಾಡ್ತೀವಿ? ಜಾಸ್ತಿ ಇನ್ಕಮ್ಸನ್ನು ಅರ್ನ್ ಮಾಡ್ತೇವೆ. ಸೊ ಇದು ಕೂಡ ಒಂದು ಎಕನಾಮಿಕ್ ಎನ್ವೈರ್ಮೆಂಟ್ ಗುಣಲಕ್ಷಣ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಇಂಪ್ಯಾಕ್ಟ್ ಆಫ್ ಐಡಿಯಾಲಜಿ ಆಫ್ ದಿ ಪೀಪಲ್. ಜನರ ಒಂದು ಐಡಿಯಾಲಜಿ, ಯಾವ ರೀತಿ ಜನರು ಥಿಂಕ್ ಮಾಡ್ತಾರೆ, ಯಾವ ರೀತಿ ಜನರು ವಿಚಾರ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೂ ಕೂಡ ಎಕನಾಮಿಕ್ ಎನ್ವೈರ್ಮೆಂಟ್ ಡಿಫೆಂಡ್ ಆಗಿದೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಮಾರ್ಕೆಟಲ್ಲಿ ಈಗ ಒಂದು ವಸ್ತು ಇದೆ, ಅದೇನಾಗ್ತದೆ? ತುಂಬ ಹಳೆಯ ವಸ್ತು, ತುಂಬ ದಿನಗಳಿಂದ ಅದನ್ನು ಬಳಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕೋಲ್ಗೇಟ್ ಪೌಡರ್ ಅಂತ ತೊಗೊಂಡಾಗ, ಕೋಲ್ಗೇಟ್ ಪೌಡರ್ ಮೊದಲೆಲ್ಲ ಏನಾಗ್ತಾಯಿತ್ತು? ಒಂದು ಬಿಫೋರ್ 10 ಇಯರ್ಸ್, ಒಂದು 10 ವರ್ಷಗಳ ಹಿಂದೆ ಜಾಸ್ತಿ ಕೋಲ್ಗೇಟ್ ಪೌಡರ್ ಮಾರ್ಕೆಟ್ ಆಗ್ತಾಯಿತ್ತು. ಆದರೆ ಆಗ್ತಕ್ಕಂಥ ಒಂದು ಜನರಲ್ಲಿ ಆಗ್ತಕ್ಕಂಥ ಒಂದು ಚೇಂಜ್ಗಳು, ಜನರ ವಿಚಾರ ಯಾವ ರೀತಿ ಚೇಂಜ್ ಆಗುತ್ತಲ್ಲ ಆ ರೀತಿ ಈಗ ಏನಾಗ್ತಾಯಿದೆ? ಕೋಲ್ಗೇಟ್ ಪೌಡರ್ ತನ್ನ ಮಾರ್ಕೆಟನ್ನು ಕಡಿಮೆ ಮಾಡಿದೆ. ಅದರ ಬದಲಾಗಿ ಪೇಸ್ಟ್ಗಳು ಮಾರ್ಕೆಟಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇದೆ. ಸೊ ಈ ರೀತಿ ಜನರ ಒಂದು ವಿಚಾರ ಯಾವ ರೀತಿ ಇರುತ್ತೆ, ಥಿಂಕಿಂಗ್ ಯಾವ ರೀತಿ ಬರುತ್ತಲ್ಲ ಅದು ಕೂಡ ಒಂದು ಆರ್ಥಿಕ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್. ಇರ್ತಕ್ಕಂಥ ಒಂದು ಕ್ಯಾಪಿಟಲ್, ಹೌ ಮಚ್ ಕ್ಯಾಪಿಟಲ್ ವಿ ಹ್ಯಾವ್, ಇಟ್ ಆಲ್ಸೋ ಏನು ಮಾಡುತ್ತೆ? ಇದು ಕೂಡ ಒಂದು ಎಕನಾಮಿಕ್ ಎನ್ವೈರ್ಮೆಂಟನ್ನು ಡಿಸೈಡ್ ಮಾಡುತ್ತೆ. ಇಫ್ ವಿ ಹ್ಯಾವ್ ಲೆಸ್ ಕ್ಯಾಪಿಟಲ್, ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಸ್ಮಾಲ್ ಮಾರ್ಕೆಟ್ ಆರ್ ಸ್ಮಾಲ್ ಬಿಸ್ನೆಸ್. ನಾವೇನಾದರೂ ಕಡಿಮೆ ಕ್ಯಾಪಿಟಲನ್ನು ಹೊಂದಿದರೆ ಆಟೋಮೆಟಿಕ್ಕಾಗಿ ನಾವೇನು ಮಾಡ್ತೀವಿ? ಒಂದು ಸಣ್ಣದಾದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಆರ್ಥಿಕತೆಯೂ ಕೂಡ ಸಣ್ಣದಾಗಿ ಇರುತ್ತೆ. ಇಫ್ ನಾವೇನಾದರೂ ಹ್ಯೂಜ್ ಕ್ಯಾಪಿಟಲ್, ಜಾಸ್ತಿ ಕ್ಯಾಪಿಟಲನ್ನು ಹೊಂದಿದರೆ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಆಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ? ನಮ್ಮೊಂದು ಆರ್ಥಿಕ ಪರಿಸ್ಥಿತಿ ಅಥವಾ ವಾತಾವರಣ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನಮಗೆ ಯಾವ ರೀತಿ ಕ್ಯಾಪಿಟಲ್ ಅವಶ್ಯಕತೆ ಇದೆ, ಯಾವ ರೀತಿ ಕ್ಯಾಪಿಟಲ್ ಅವೈಲೇಬಲ್ ಇದೆ, ಸಿಗ್ತಾ ಇದೆ, ನಮ್ಮ ಹತ್ರ ಜಾಸ್ತಿ ಅಮೌಂಟ್ ಇದೆಯೋ ಕಡಿಮೆ ಅಮೌಂಟ್ ಇದೆಯೋ ಅನ್ನೋದು ಕೂಡ ನಮ್ಮ ಒಂದು ಎಕನಾಮಿಕ್ ಎನ್ವೈರ್ಮೆಂಟನ್ನು ತಿಳಿಸ್ಕೊಡುತ್ತೆ. ಜಾಸ್ತಿ ಅಮೌಂಟ್ ಇದ್ದರೆ ಆಟೋಮೆಟಿಕ್ಕಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ತೀವಿ. ಸೊ ಇದು ಕೂಡ ಒಂದು ಆರ್ಥಿಕ ವಾತಾವರಣ ಮೇಲೆ ಪ್ರಭಾವ ಬೀರುತ್ತೆ ಅಥವಾ ಆರ್ಥಿಕ ವಾತಾವರಣ ಡಿಸೈಡ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಎಕನಾಮಿಕ್ ಡಿಸ್ಪ್ಯಾರಿಟೀಸ್. ಇರ್ತಕ್ಕಂಥ ಒಂದು ಆರ್ಥಿಕ ವ್ಯತ್ಯಾಸಗಳು, ಆರ್ಥಿಕ ಕಲಹಗಳು ಅಂತ ಹೇಳ್ಬೋದು. ಇಫ್ ಏನಾದರೂ ರಾಜಕೀಯ ಆಗಿರ್ಬೋದು ಅಥವಾ ಆರ್ಥಿಕ ಆಗಿರ್ಬೋದು, ನಮ್ಮ ಮತ್ತು ಬೇರೆ ದೇಶ ಮಧ್ಯೆ ಇರ್ತಕ್ಕಂಥ ಕೆಲವೊಂದು ಹೊಂದಾಣಿಕೆಗಳಾಗಿರ್ಬೋದು, ಅವು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಮತ್ತು ಚೀನಾ ತೊಗೊಂಡಾಗ ಆಫ್ಟರ್ ದಿ ವಾರ್ ಇಲ್ಲೇನಾಯಿತು? ಇಂಡಿಯಾ ಮತ್ತು ಚೀನಾಗೆ ವಾರ್ ಆದಮೇಲೆ ಚೀನಾದಿಂದ ಬರ್ತಕ್ಕಂಥ ಗೂಡ್ಸನ್ನು ನಾವು ಕಡಿಮೆ ಯೂಸ್ ಮಾಡ್ತಾಯಿದ್ದೀವಿ, ಮೇಕ್ ಇನ್ ಇಂಡಿಯಾ ಮಾಡ್ತಾಯಿದ್ದೀವಿ, ಮೇಡ್ ಇನ್ ಇಂಡಿಯಾ ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಆಗೋದ್ರಿಂದ
ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಆಗೋದ್ರಿಂದ ಕೂಡ ಒಂದು ಆರ್ಥಿಕ ಕಲಹಗಳು ಅಥವಾ ಆರ್ಥಿಕತೆಯಲ್ಲಿ ವ್ಯತ್ಯಾಸಗಳು ಆಗೋದ್ರಿಂದನೂ ಕೂಡ ನಮ್ಮ ಒಂದು ಎಕನಾಮಿಕ್ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ನೆಕ್ಸ್ಟ್ ಒನ್ ಎಕನಾಮಿಕ್ ಪ್ಲ್ಯಾನಿಂಗ್. ಒಂದು ಆರ್ಥಿಕ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು. ಆರ್ಥಿಕ ಯೋಜನೆ ಯಾವ ರೀತಿ? ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಯನ್ನು, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ನಾವೇನು ಮಾಡಿರ್ತೀವಿ, ಮೊದಲೇ ಒಂದು ಪ್ಲ್ಯಾನ್ನ ಹಾಕ್ಕೊಂಡಿರ್ತೀವಿ. ಇಷ್ಟೊಂದು ಕ್ಯಾಪಿಟಲ್ ಇದೆ, ಈ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು, ಇದು ಈ ರೀತಿ ಮಾರ್ಕೆಟಲ್ಲಿ ಸೇಲ್ ಆಗ್ಬೋದು ಅಂತ ಊಹೆ ಮಾಡಿರ್ತೀವಿ. ಸೊ ಈ ಊಹೆ ಆದಾದಮೇಲೆ ನಾವೊಂದು ನಮ್ಮ ಆರ್ಥಿಕ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಆ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಇನ್ಕಮ್ಸನ್ನು ಅರ್ನ್ ಮಾಡ್ತೀವಿ. ಸೊ ಇದು ಕೂಡ ಏನಾಗುತ್ತೆ, ಎಕನಾಮಿಕ್ ಪ್ಲ್ಯಾನಿಂಗ್, ಒಂದು ಆರ್ಥಿಕ ಯೋಜನೆ ಕೂಡ ನಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರುತ್ತೆ, ನಮ್ಮ ಎಕನಾಮಿಕ್ ಎನ್ವೈರ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಪಬ್ಲಿಕ್ ಮೊರಾಲಿಟಿ, ಸಾರ್ವಜನಿಕ ನೈತಿಕತೆ ಅಂತ ಹೇಳ್ಬೋದು. ಒಂದು ಯಾವುದೇ ಒಂದು ಬಿಸ್ನೆಸ್ ರನ್ ಆಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಕಸ್ಟಮರ್ ಅವರೇ ಪ್ರಮುಖವಾಗಿರ್ತಾರೆ. ಅವರೇ ಒಂದು ಬಿಸ್ನೆಸ್ ದೇವರು ಅಂತ ಹೇಳ್ಬೋದು. ದ ಕಸ್ಟಮರ್ಸ್ ಆರ್ ಕಿಂಗ್ ಇನ್ ಮಾರ್ಕೆಟ್ ಆರ್ ಗಾಡ್ ಇನ್ ಮಾರ್ಕೆಟ್. ಸೊ ಇಲ್ಲೇನಾಗುತ್ತೆ, ಕಸ್ಟಮರ್ಸ್ ಅವರು ಒಂದು ನೈತಿಕತೆ ಆದಾದಮೇಲೆ ಒಂದು ಬಿಸ್ನೆಸ್ ಎನ್ವೈರ್ಮೆಂಟ್ ಕೂಡ ಡಿಸಿಷನ್ ಆಗುತ್ತೆ, ಡಿಫೆಂಡ್ ಆಗುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಭಾರತ ಏನಾಗಿದೆ, ಒಂದು ಸಾಂಸ್ಕೃತಿಕ ರಾಷ್ಟ್ರವಾಗಿದೆ. ಸೊ ಇಲ್ಲಿ ನಾವು ವೆಸ್ಟರ್ನ್ ಕಲ್ಚರನ್ನು ಅಡಾಪ್ಟ್ ಮಾಡೋ ಮುಖಾಂತರ ಅಡಾಪ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ಬಿಸ್ನೆಸ್ಸನ್ನು ನಾವು ಓಪನ್ ಮಾಡಿದ್ದೀವಿ. ಸೊ ಅದು ರನ್ ಆಗೋದು ತುಂಬಾ ಕಷ್ಟ. ಆದರೆ ಈಗೆಲ್ಲ ಏನಾಗ್ತದೆ, ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಆಗ್ತಾಯಿದೆ. ಆದ್ದರಿಂದ ನಾವೇನಾದರೂ ವೆಸ್ಟರ್ನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಈಗ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. ಆದರೆ ಜನರ ಒಂದು ನೈತಿಕತೆ ಆಧಾರದ ಮೇಲೆ ಅವರು ವಿಚಾರ ಮಾಡ್ತಾರೆ, ಈ ವಸ್ತುಗಳನ್ನ ನಾವು ಬಳಸ್ಬೋದಾ, ಇದು ನಮಗೆ ಶೋಭೆ ತಂದು ಕೊಡುತ್ತಾ, ಒಳ್ಳೆಯದಾಗುತ್ತಾ, ಇದರಿಂದ ಜನರು ಯಾವ ರೀತಿ ವಿಚಾರ ಮಾಡ್ಬೋದು, ಈ ರೀತಿ ಕೆಲವೊಂದು ಅಂಶಗಳನ್ನ ಪರಿಗಣಿಸಿ ಅವ್ರು ಮಾಡ್ತಾರೆ. ಮಾರ್ಕೆಟಲ್ಲಿ ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೆ, ಕೆಲವೊಂದನ್ನು ಬಿಡ್ತಾರೆ. ಸೊ ಆ ಒಂದು ಜನರ ನೈತಿಕತೆ ಕೂಡ ಆ ಪ್ರಾಡಕ್ಟ್ ನಮ್ಮ ಎಕನಾಮಿಕ್ ಎನ್ವೈರ್ಮೆಂಟ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದು ಕೂಡ ಒಂದು ಗುಣಲಕ್ಷಣ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಐಡಿಯಾಲಜಿ ಆಫ್ ದಿ ಗೋಟ್ಲ್ಯಾಂಡ್ ಎಕನಾಮಿಕ್ ಸಿಸ್ಟಮ್. ಈ ಒಂದು ಗೋಟ್ಲ್ಯಾಂಡ್ ಎಕನಾಮಿಕ್ ಸಿಸ್ಟಮ್ ಇವ್ರ ಪ್ರಕಾರ ಏನಾಗುತ್ತೆ, ಇವರು ಕೂಡ ಕೆಲವೊಂದು ಸಿಸ್ಟಮ್, ಒಂದು ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ತಾರೆ. ಒಂದು ಎಕನಾಮಿಕ್ ಎನ್ವೈರ್ಮೆಂಟ್ ಸ್ಟ್ಯಾಂಡ್ ಆಗಬೇಕಾದ್ರೆ ಯಾವ ರೀತಿ ಪ್ರೊಡಕ್ಷನ್ ಇರಬೇಕು, ಅದು ಯಾವೊಂದು ಪಾಲಿಸಿಗಳನ್ನ ಫಾಲೋ ಮಾಡಬೇಕು, ಅದು R&D ಡಿಪಾರ್ಟ್ಮೆಂಟನ್ನು ಹೊಂದಿರಬೇಕು, ಮಾರ್ಕೆಟಲ್ಲಿ ರಿಸರ್ಚನ್ನು ಮಾಡ್ತಾ ಇರಬೇಕು, ತಾನು ಉತ್ಪಾದನೆ ಮಾಡ್ತಕ್ಕಂಥ ಪ್ರಾಡಕ್ಟನ್ನು ಸರ್ವೆ ಮಾಡಬೇಕು. ತಾನು ಈ ಪ್ರಾಡಕ್ಟ್ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತಾ, ನಮ್ಮ ಮಾರ್ಕೆಟಲ್ಲಿ ಇದರ ಏಜ್ ಏನಿದೆ, ಆಯುಷ್ಯ ಏನಿದೆ, ಈ ಪ್ರಾಡಕ್ಟನ್ನು ಕಸ್ಟಮರ್ಸ್ಗಳು ಒಪ್ಕೊಳ್ತಾರಾ, ಅವರಿಗೆ ಇಷ್ಟ ಆಗುತ್ತಾ, ಈ ರೀತಿ ಕೆಲವೊಂದು ಸರ್ವೆಗಳನ್ನ ಮಾಡಬೇಕು. ನಾವು ಪ್ರೊಡ್ಯೂಸ್ ಮಾಡೋಂಥ ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿಯದಾಗಿದೆಯಾ, ಕ್ವಾಲಿಟಿ ಪ್ರಾಡಕ್ಟ್ ಆಗಿದೆಯಾ, ಅದೇ ರೀತಿಯಾಗಿ ಜನರ ಅವಶ್ಯಕತೆಗಳನ್ನ ಪೂರೈಸುತ್ತಾ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರಾ, ಇದರಿಂದ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರಾ, ಇಂಥ ಕೆಲವೊಂದು ಅಂಶಗಳನ್ನ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಡೈರೆಕ್ಟಿವ್ಸ್ ಆಫ್ ಗೌರ್ಮೆಂಟ್. ಯಾವುದೇ ಬಿಸ್ನೆಸ್ ಆಗಿರಲಿ ಅದು ಆ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸರ್ಕಾರದ ಆಧಾರದ ಮೇಲೆ, ಗೌರ್ಮೆಂಟ್ ಆಧಾರದ ಮೇಲೆ ರನ್ ಆಗ್ತಾ ಇರುತ್ತೆ. ಇಫ್ ಏನಾದರೂ ಗೌರ್ಮೆಂಟ್ ಚೇಂಜ್ ಆದರೆ ಅಥವಾ ಗೌರ್ಮೆಂಟಲ್ಲಿರ್ತಕ್ಕಂಥ ಪಾಲಿಸಿಗಳು ಚೇಂಜ್ ಆದರೆ ಅದು ಕೂಡ ನಮ್ಮ ಒಂದು ಬಿಸ್ನೆಸ್ಸಿನ ಆರ್ಥಿಕ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತೆ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ. ಯಾವ ರೀತಿ? ನಾವೊಂದು ಕಂಪ್ನಿಯನ್ನು ಫಾರ್ಮೇಷನ್ ಮಾಡಬೇಕಾದ್ರೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಗೌರ್ಮೆಂಟ್ ಪರ್ಮಿಷನ್ ಅತಿ ಮುಖ್ಯ. ಸೊ ಆ ಗೌರ್ಮೆಂಟ್ ಪರ್ಮಿಷನಲ್ಲಿ ತೊಗೊಂಡಾಗ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡ್ತಿರ್ತೀವಿ. ಸೊ ಆ ರೂಲ್ಸ್ಗಳೇನಾದರೂ ಚೇಂಜ್ ಆದರೆ ಆಟೋಮೆಟಿಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಬಿಸ್ನೆಸ್ಸಲ್ಲೂ ಕೂಡ ಚೇಂಜಸ್ಗಳನ್ನ ಮಾಡ್ಕೋಬೇಕು. ಸೊ ಇದು ಕೂಡ ಒಂದು ವ್ಯವಹಾರದ ಆರ್ಥಿಕ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವು ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲ್ತೀವಿ, ಸೆಕೆಂಡ್ ಯೂನಿಟ್ ಎಕನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು ಮತ್ತು ಅದರ ಗುಣಲಕ್ಷಣಗಳು ಏನದಾವೆ ಅನ್ನೋದನ್ನು ಬ್ರೀಫಾಗಿ ಕಲ್ತೀವಿ. ಓಕೆ, ಮಿಕ್ಕಿದ್ದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು.